ದ್ವಿತೀಯ ಪಿಯುಸಿಯಲ್ಲಿ ಬಿಎಂಎಸ್ ಶಾಲೆಯ ಹಳೆ ವಿದ್ಯಾರ್ಥಿನಿ ಚಿರಂತನ ಅಮೋಘ ಸಾಧನೆ. ಬೇತಮಂಗಲದ ಶ್ರೀ ದತ್ತಸಾಯಿ ವಿದ್ಯಾಸಂಸ್ಥೆಯಲ್ಲಿ ಚಿರಂತನ ಮತ್ತು ಪೋಷಕರನ್ನ ಸನ್ಮಾನಿಸಿದ ಆಮು ಲಕ್ಷ್ಮೀನಾರಾಯಣ್. ಇತ್ತೀಚೆಗೆ ಪ್ರಕಟವಾದ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಕೋಲಾರ ನಗರದ ಆಮು ಲಕ್ಷ್ಮೀನಾರಾಯಣ್ ರವರ ಮಾಲೀಕತ್ವದ ಬಿಎಂಎಸ್ ಶಾಲೆಯ ಹಳೆಯ ವಿದ್ಯಾರ್ಥಿನಿ ಚಿರಂತನ 600 ಅಂಕಗಳಿಗೆ 596 ಅಂಕಗಳನ್ನು ಪಡೆಯುವ ಮೂಲಕ ಶಾಲೆ ಹಾಗೂ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೇತಮಂಗಲದ ಶ್ರೀ ದತ್ತಸಾಯಿ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಬಿಎಂಎಸ್ ಶಾಲಾ ಆಡಳಿತ ಮಂಡಳಿಯ ವತಿಯಿಂದ ಸಾಧಕ ವಿದ್ಯಾರ್ಥಿನಿ ಚಿರಂತನ ಹಾಗೂ ಅವರ ಪೋಷಕರನ್ನ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಚಿರಂತನ, ವಿದ್ಯಾರ್ಥಿ ಜೀವನದ ಉನ್ನತ ಸಾಧನೆಗೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಶಿಕ್ಷಣವೇ ಪ್ರಮುಖ ಅಡಿಪಾಯ. ಬಿಎಂಎಸ್ ಶಾಲೆಯ ಆಡಳಿತ ಮಂಡಳಿ ನೀಡಿದ ಸತತ ಸಹಕಾರ ಮತ್ತು ಪ್ರೋತ್ಸಾಹ ಮಾರ್ಗದರ್ಶನದಿಂದಾಗಿ ಇಂದು ನಾನು ಪಿಯುಸಿಯಲ್ಲಿ ಇಂತಹ ಉತ್ತಮ ಫಲಿತಾಂಶ ಪಡೆಯಲು ಸಾಧ್ಯವಾಯಿತು ಎಂದು ಕೃತಜ್ಞತೆ ಸಲ್ಲಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಎನ್ಸಿಸಿ ಶಿಬಿರಕ್ಕೆ ಆಯ್ಕೆಯಾಗಿರುವ ದತ್ತಸಾಯಿ ಶಾಲೆಯ ವಿದ್ಯಾರ್ಥಿಗಳನ್ನ ಅಭಿನಂದಿಸಲಾಯಿತು. ಶಾಲೆಯ ಕಾರ್ಯದರ್ಶಿ ಆಮು ಲಕ್ಷ್ಮೀನಾರಾಯಣ್ ಮಾತನಾಡಿ, ವಿದ್ಯಾರ್ಥಿಗಳು ಶಿಬಿರದಲ್ಲಿ ಶಿಸ್ತು ಮತ್ತು ಶ್ರದ್ಧೆಯಿಂದ ತರಬೇತಿ ಪಡೆಯಬೇಕು. ಆ ಮೂಲಕ ಶಾಲೆ ಹಾಗೂ ಪೋಷಕರಿಗೆ ಹೆಮ್ಮೆ ತರಬೇಕು ಎಂದು ಕಿವಿ ಮಾತು ನುಡಿದರು. ಈ ಸಂದರ್ಭದಲ್ಲಿ ಶಾಲಾ ಕಾರ್ಯದರ್ಶಿ ಆಮು ಲಕ್ಷ್ಮೀನಾರಾಯಣ್, ಶ್ರೀ ದತ್ತಸಾಯಿ ವಿದ್ಯಾಸಂಸ್ಥೆಯ ಆಡಳಿತ ಅಧಿಕಾರಿ ಜಲ್ಜಾ ಮಂಜುನಾಥ್, ಮುಖ್ಯ ಶಿಕ್ಷಕಿ ಸುಜಾತಾ ಜಾಸ್ಮಿನ್ ಸೇರಿದಂತೆ ಶಾಲೆಯ ಸಹ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮಾಂಟೆಸರಿ ಶಾಲೆಯಲ್ಲಿ ಓದಿದ್ದೆ. ಅಲ್ಲಿ ತುಂಬಾ ಒಳ್ಳೆ ಎಜುಕೇಶನ್ ಕೊಟ್ಟು ನಾನು 595 ಅಂಕ ತಗೊಂಡು ಫಸ್ಟ್ ರ್ಯಾಂಕ್ ಸ್ಕೂಲಲ್ಲಿ ಪಡೆದಿದ್ದೆ. ಆವತ್ತೇ ಸರ್ ನನಗೆ ತುಂಬಾ ಇನ್ಸ್ಪೈರ್ ಮಾಡಿದ್ರು. ನೀನ್ ನೆಕ್ಸ್ಟ್ ಏನೇ ಆಗ್ಬೇಕಂತ ನನ್ನ ಹತ್ರ ಏನಾದ್ರು ಡೌಟ್ಸ್ ಇತ್ತು, ಲೈಕ್ ಏನೇ ಹೆಲ್ಪ್ ಬೇಕಿದ್ರು ನನ್ನ ಹತ್ರ ಬಾ ಅಂತ ತುಂಬಾ ಇನ್ಸ್ಪೈರ್ ಮಾಡಿದ್ರು. ಸೊ ಇವತ್ತು ಕೂಡ ಅವ್ರು ನನಗೆ ಎನ್ಕರೇಜ್ ಮಾಡಿ ತುಂಬಾ ಖುಷಿ ಆಗ್ತದೆ. ಕೋಲಾರದ ನಮ್ಮ ಸಂಸ್ಥೆಯಾದಂತ ಬಿಎಂಎಸ್ ಶಾಲೆಯಲ್ಲಿ SSLCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ರ್ಯಾಂಕ್ ಪಡೆದು ಅವತ್ತು ಅಂದು ಆ ಶಾಲೆಯಲ್ಲಿ ನಾವು ಅವರನ್ನ ಸನ್ಮಾನ ಮಾಡಿದ್ವಿ. ತದನಂತರ ಆ ಮಗು BCom PUC ಕಾಮರ್ಸ್ ತಗೊಂಡು ಕಾಲೇಜಲ್ಲಿ ಓದಿ ಅಲ್ಲಿ 4ನೇ ರ್ಯಾಂಕ್, ಅಂದ್ರೆ ರಾಜ್ಯಕ್ಕೆ 4ನೇ ರ್ಯಾಂಕ್ ಅನ್ನು ಪಡೆದಿದ್ದಾರೆ. ಇಂದು ನಾವು ಬೇತಮಂಗಲದಲ್ಲಿ ನಮ್ಮ ದತ್ತಸಾಯಿ ಶಾಲೆಯ ಆವರಣದಲ್ಲಿ ನಾವು ನಮ್ಮ ಒಂದು NCC ಹುಡುಗರು ಇದಕ್ಕೆ ಹೋಗ್ತಿದ್ದಾರೆ, ಕ್ಯಾಂಪ್ಗೆ ಹೋಗ್ತಿದ್ದಾರೆ. ಆ ಒಂದು ಶುಭ ಸಮಾರಂಭದಲ್ಲಿ ಆ ಚಿರಂತನ ಮತ್ತು ಅವರ ತಂದೆ ತಾಯಿ ಅವ್ರನ್ನ ಕರೆಸಿ ಇಲ್ಲಿ ನಾವು ನಮ್ಮ ಸಂತೋಷವಾಗಿ ನಮಗೆ ಒಂದು ನಮ್ಮ ಮಗು ಆ ಮಟ್ಟಕ್ಕೆ ಹತ್ತಿದಾಳೆ, ಅದಕ್ಕೆ ಸಂತೋಷ ಆಗಿ ಮುಂದಿನ ದಿನಗಳಲ್ಲಿ ಆ ಮಗು ಮುಂದೆ BCom ಅಥವಾ IAS KS ಉನ್ನತ ಶ್ರೇಣಿಗೆ ನಿಜವಾಗ್ಲೂ ಹತ್ತಾಳೆ. ನಮ್ಮ ವಿಜೇಂದ್ರ ಸ್ವಾಮಿ ಬೇತಮಂಗಲದಲ್ಲಿ ನೆರವೇರಿರೋದು ಎಷ್ಟು ಗ್ಯಾರಂಟಿನೋ ಆ ಮಗು ಕೂಡ ಮುಂದಿನ ದಿನಗಳಲ್ಲಿ IAS ಶ್ರೇಣಿಯಲ್ಲಿ ಉತ್ತೀರ್ಣರಾಗೋದು ಅಷ್ಟೇ ಸತ್ಯ ಅಂತ ಹೇಳಿ ನಾವು ಇವತ್ತು ನಮ್ಮ ಆಡಳಿತ ಮಂಡಳಿ ವತಿಯಿಂದ ಆ ಮಗುಗೆ ಸನ್ಮಾನವನ್ನು ಮಾಡ್ತಾ ಇದ್ದೇವೆ.